ಮಲಯಾಳಂನ ಖ್ಯಾತ ನಟ ಮೋಹನ್ ಲಾಲ್ ಅವರ ಮಗಳ ಮೇಲೆ ಪ್ರಭುತ್ವದ ಬೆಂಬಲಿಗರು ಮುಗಿಬಿದ್ದಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವಂತಹ ವಿದ್ಯಾರ್ಥಿ ಪ್ರತಿಭಟನೆಗೆ ಬೆಂಬಲ ಘೋಷಿಸಿದ ಬಳಿಕ ಈ ಬೆಳವಣಿಗೆ ನಡೆದಿರೋದು. ಮೋಹನ್ ಲಾಲ್ ಪುತ್ರಿ ವಿಸ್ಮಯ ಇದೀಗ ಸೈಬರ್ ದಾಳಿಗೆ ತುತ್ತಾಗಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಗಳಿಗೆ ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ವಿಸ್ಮಯ ಪ್ರತಿಕ್ರಿಯಿಸಿದ್ದಾರೆ. ಆನಂತರ ಫೇಸ್ಬುಕ್ನಲ್ಲಿ ನಿಂದನೆ ಮತ್ತು ದ್ವೇಷಪೂರಿತ ಕಾಮೆಂಟ್ಗಳು ವ್ಯಕ್ತವಾಗಿವೆ. ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವು ತನ್ನ ನಾಗರಿಕರಿಗೆ ಪ್ರತಿಕ್ರಿಯಿಸಬೇಕಾದ ರೀತಿ ಇದುವಾ? ನಾಗರಿಕರು ಧ್ವನಿ ಎತ್ತಿದಾಗ ಚರ್ಚೆಗಳ ಬದಲು ದಮನ ಮಾಡುವುದಾದರೆ ನಾವು ಯಾವ ರೀತಿಯ ಪ್ರಜಾಪ್ರಭುತ್ವದತ್ತ ಸಾಗ್ತಾ ಇದ್ದೇವೆ ಎಂದು ಯೋಚಿಸಬೇಕು ಎಂದು ವಿಸ್ಮಯ ಇನ್ಸ್ಟಾಗ್ರಾಂನಲ್ಲಿ ಬರೆದಿದ್ರು. ಈ ಪ್ರತಿಕ್ರಿಯೆ ನಂತರ ಮೋಹನ್ ಲಾಲ್ ಅವರ ಫೇಸ್ಬುಕ್ ಪುಟದಲ್ಲಿ ನಿಂದನೆಯ ವಿವಿಧ ಕಾಮೆಂಟ್ಗಳು ಕಾಣಿಸಿಕೊಂಡಿವೆ. ಸಂಘಟಿತ ರೀತಿಯಲ್ಲಿ ನಿಂದನೆ ವ್ಯಕ್ತವಾಗಿದೆ. ನಟ ಪೃಥ್ವಿರಾಜ್ನ ಗತಿ ಏನಾಗಿದೆ ಎಂದು ನಿನ್ನ ತಂದೆಯಲ್ಲಿ ಒಮ್ಮೆ ಕೇಳಿ ನೋಡು. ತಕ್ಷಣಕ್ಕೆ ನಿನಗೆ ಪೌರತ್ವದ ಕಳಕಳಿ ಉಂಟಾಯ್ತಾ? ಸಿನಿಮಾ ವೀಕ್ಷಣೆಗೆ ಜನರನ್ನ ಸೇರಿಸುವುದಕ್ಕೆ ಹೀಗೆ ಪ್ರತಿಕ್ರಿಯೆ ನೀಡಿದ್ರೆ ಸಾಕು ಎಂದು ನಿನಗೆ ಯಾರಾದರೂ ಉಪದೇಶಿಸಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ಪೆಹಲ್ಗಾಮ್ನಲ್ಲಿ ಧರ್ಮವನ್ನ ಕೇಳಿ ಬಡಪಾಯಿ ಮನುಷ್ಯರನ್ನ ಕೊಂದಾಗ ಮೌನವಾಗಿದ್ದಿ. ಈಗ ನಿನಗೆ ಮಾತು ಬಂದಿದೆ. ಇನ್ನು ಮುಂದೆ ನಾನು ಮತ್ತು ನನ್ನ ಕುಟುಂಬ ಮೋಹನ್ ಲಾಲ್ ಚಿತ್ರವನ್ನ ವೀಕ್ಷಿಸುವುದಕ್ಕೆ ಥಿಯೇಟರ್ಗೆ ಹೋಗಲ್ಲ ಎಂದು ಮುಂತಾಗಿ ಕಾಮೆಂಟ್ ಮಾಡಲಾಗಿದೆ. ವಿದ್ಯಾರ್ಥಿ ಪ್ರತಿಭಟನೆಗೆ ಬೆಂಬಲ ನೀಡಿದ ಇತರ ಮಲಯಾಳಂ ತಾರೆಯರ ವಿರುದ್ಧವೂ ಇದೇ ರೀತಿಯಲ್ಲಿ ಸಂಘಟಿತ ದಾಳಿಗಳನ್ನು ನಡೆಸಲಾಗ್ತಾ ಇದೆ. ನಟರಾದ ಟೊವಿನೋ ಥಾಮಸ್, ಪಾರ್ವತಿ ತಿರುವೋತ್, ನಟಿ ಪ್ರಾಚಿ ತೆಹಲಾನ್, ರೀಮಾ ಮತ್ತು ನಿರ್ದೇಶಕ ಆಶಿಕ್ ಅಬ್ಬು ಕೂಡ ಪ್ರತಿಭಟನಾಕಾರರಿಗೆ ಬೆಂಬಲವಾಗಿ ಮಾತಾಡಿದ್ದಾರೆ. ಅವರ ವಿರುದ್ಧವೂ ವೈಯಕ್ತಿಕ ನಿಂದನೆ ಮತ್ತು ಅವರ ಚಿತ್ರಗಳನ್ನು ಬಹಿಷ್ಕರಿಸುವ ಬೆದರಿಕೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಲಾಗಿದೆ. ಯಾರು ವಿದ್ಯಾರ್ಥಿ ಪ್ರತಿಭಟನೆಯನ್ನು ಬೆಂಬಲಿಸುತ್ತಾರೋ ಅವರ ವಿರುದ್ಧ ಸಂಘಟಿತವಾಗಿ ದಾಳಿ ಮಾಡುವುದಕ್ಕೆ ಪ್ರಭುತ್ವದ ಐಟಿ ಸೆಲ್ ನಿರ್ದಿಷ್ಟ ಯೋಜನೆಯನ್ನು ಹೊಂದಿದೆ ಅನ್ನುವುದು ಇದರಿಂದ ಗೊತ್ತಾಗುತ್ತೆ. ಮಲಯಾಳಂ ಚಿತ್ರರಂಗ ಮಾತ್ರ ಅಲ್ಲ, ದೇಶದುದ್ದಕ್ಕೂ ಇಂತಹ ಬೆಳವಣಿಗೆ ನಡೆದಿದೆ. ವಿದ್ಯಾರ್ಥಿ ಪ್ರತಿಭಟನೆಯನ್ನ ಬೆಂಬಲಿಸುವವರ ವಿರುದ್ಧ ಸೈಬರ್ ದಾಳಿಯನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಬಿಜೆಪಿ ಬೆಂಬಲಿಗರಾದ ನಟ ಮೋಹನ್ ಲಾಲ್ ಅವರ ಮಗಳನ್ನು ಈ ಸೈಬರ್ ದಾಳಿ ಬಿಟ್ಟಿಲ್ಲ.